ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ನಾನು ಮಾಡ್ತಿರೋ ವಿಡಿಯೋ ಉದ್ದೇಶ ಇಷ್ಟೇ. ಇವಾಗ ತೋಟಕ್ಕೆ ಎಲ್ಲರೂ ಬೆಂಕಿ ಹಾಕ್ತಾರೆ, ಮಾಮೂಲಿಯಾಗಿ ನೀವು ನೋಡ್ತೀರ. ಅದರಿಂದ ಬೇರೆ ಥರ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ಒಂಚೂರು ಯೋಚನೆ ಮಾಡಲ್ಲ ಒಬ್ರೊಬ್ರು. ನೋಡಿ ಇಲ್ಲಿ ನಮ್ಮ ಪಕ್ಕದೊಬ್ರು ಬೆಂಕಿ ಹಾಕ್ಬಿಟ್ಟು, ಈ ಬೆಂಕಿ ಹಾಕಿರೋದು ನಮ್ಮ ಆಪೋಸಿಟ್ ಡೈರೆಕ್ಷನಲ್ಲಿ, ಅಂದರೆ ನಮ್ಮ ಬೆಟ್ಟದ ಆ ಕಡೆ ತುದಿಲಿ ಅದು ಉರ್ಕೊಂಡು ಈ ಕಡೆಗೆ ಬಂದಿದೆ. ನೋಡಿ ಎಷ್ಟು ಬೂದಿ ಕಾಣಿಸ್ತಿದೆ ಅಂತ. ನಮ್ಮ ತೋಟಕ್ಕೂ ಈ ಕಡೆ ಹತ್ತತ್ರ ಬಂದ್ಬಿಟ್ಟಿತ್ತು. ಬನ್ನಿ ತೋರಿಸ್ತೀನಿ. ಇಲ್ಲಿ ಹುರ್ಕೊಂಡು ಆಮೇಲೆ ಒಂಚೂರು ಬೆಂಕಿ ಹಾಕೋರು ನಿಮ್ಗೆ ಹೊಲ ಎಷ್ಟಿದೆ ಅಷ್ಟಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಪ್ಲೀಸ್. ಅಂದರೆ ಬೆಟ್ಟದ ಕಡೆ ಬರ್ತಿದ್ದಂಗೆ ಆ ಕಡೆ ಕೆಡ್ಸ್ಕೊಬಿಡಿ, ಆವಾಗ ನಿಮ್ಗೇನೂ ಆಗೋಲ್ಲ. ಇಲ್ಲಿ ಸುಮಾರು ಒಂದು 300 ಗಿಡಗಳ ತನಕ ಇದ್ದಾವೆ ಇಲ್ಲಿ ಮಾವಿನ ಸಸಿಗಳು. ಆಲ್ಮೋಸ್ಟ್ ನಮ್ಮ ಒಂದು 20 ಸಸಿ ಸತ್ತೋಯ್ತು. ಆಮೇಲೆ 2 ಡ್ರಿಪ್ಪಿನ ಪೈಪು, ಆಮೇಲೆ ನಮ್ಮದು 3 ಗೇಟ್ ಕಂಪ್ಲೀಟಾಗಿ ಹೊಟ್ಟೋಯ್ತು. ಸೊ ಯಾರೇ ಮುಂದೆ ಬೆಂಕಿ ಹಾಕೋರು ಸ್ವಲ್ಪ ಜೋಪಾನವಾಗಿ ಹಾಕಿ, ಯಾಕೆ ನಿಮ್ಮಿಂದ ಬೇರೆಯವ್ರಿಗೆಲ್ಲ ನಾಶ ಆಗಬಾರ್ದು ಯಾವತ್ತೂ. ನೋಡಿ ಇಲ್ಲಿ ಹೆಂಗೆ ಹೊಗೆ ಬರ್ತಿದೆ ಆ ಕಡೆ ಮೇಲ್ಗಡೆಯಿಂದ ಅಂತ. ಬನ್ನಿ ಅದು ಹತ್ರಕ್ಕೆ ಹೋಗೋಣ, ನಿಮ್ಗೆ ಎಲ್ಲೆಲ್ಲಿ ಏನಾಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಮುಂದೆ ನಾನು ನೋಡಿದ್ನಲ್ಲ, ಫುಲ್ ಇಲ್ಲೆಲ್ಲ ಉರಿತಿತ್ತು ಬೆಂಕಿ. ಹೆಂಗೆ ಅಂದರೆ ಲೈಕ್ 1 ಅಡಿ ಗ್ಯಾಪ್ ಇದೆ ಅಷ್ಟೇ ನಮ್ಮ ತೋಟಕ್ಕೆ ಬರೋಕ್ಕೆ ಈ ಸೈಡಿಂದ. ನೋಡಿ ಇಲ್ಲಿ ಅಲ್ಲಿ ಈ ಕಡೆ ಲೆಫ್ಟ್ ಸೈಡಲ್ಲಿ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಕಾಣಿಸ್ತಿದೆ ನಿಮ್ಗೆ ಲೆಫ್ಟ್ ಸೈಡಲ್ಲಿ. ನೋಡಿ ಬೆಂಕಿ ಇಲ್ಲಿಗೆ ಅಷ್ಟು ಹೊಗೆ ಬರ್ತೀನಿ, ಲೆಕ್ಕ ಹಾಕ್ಕೊಳ್ಳಿ ಯಾವ ಮಟ್ಟಕ್ಕೆ ಉರಿತಿತ್ತು ಇಲ್ಲೆಲ್ಲ ಅಂತ. ಇಲ್ಲೊಬ್ಬರು ಹೋಗೋಷ್ಟು ಜಾಗ ಇದೆ ಅಷ್ಟೇ. ಬನ್ನಿ ಮುಂದಕ್ಕೆ ಹೋಗೋಣ. ಇಲ್ಲಿ ಮುಂದೆ ಉರಿತಿದೆ ಒಂದು ಕಡೆ. ಇದರಿಂದ ಪರಿಸರಕ್ಕೂ ಹಾನಿ ಜಾಸ್ತಿ, ಆಮೇಲೆ ಗ್ಲೋಬಲ್ ವಾರ್ಮಿಂಗ್ ತುಂಬ ಜಾಸ್ತಿ ಆಗ್ತಿದೆ ಈಗ. ಬೇಸಿಗೆಗಾಲದಲ್ಲಿ ಸುಮಾರು ಜನ ಬೆಂಕಿ ಹಾಕ್ತಾರೆ ಹೊಲಗೆಲ್ಲ, ಅದು ಮಾಮೂಲಿ. ಆದರೆ ಲೈಕ್ ನೀವು ಹೊಲದಷ್ಟಕ್ಕೆ ಇರಬೇಕು ಆ ಬೆಂಕಿ, ಬೇರೆಯವ್ರನ್ನ ಹೊಲನೆಲ್ಲ ಕೆಡ್ಸೋ ಅಷ್ಟೆಲ್ಲ ಇರಬಾರ್ದು. ಬನ್ನಿ ಇಲ್ಲಿ ಮುಂದ್ಗಡೆ ತೋರಿಸ್ತೀನಿ. ಇಲ್ಲೊಂದು ಬೆಂಕಿ ಉರಿತಿತ್ತು, ಅದು ನಮ್ಮ ಹೊಲಕ್ಕೆ ಬಂದ್ಬಿಟ್ಟಿತ್ತು. ಬನ್ನಿ ಹೋಗೋಣ ಮುಂದಕ್ಕೆ. ಈ ಬೆಂಕಿ ನಾವೇನಾದ್ರು ಆರಿಸ್ದೆ ಹೋಗೋದಿದ್ರೆ ಈಗ ಇಡೀ ಹೊಲನೇ ನಾಶ ಮಾಡಿಬಿಡ್ತಿತ್ತು. ಹತ್ತತ್ರ 4 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರೋದು ಈ ಹೊಲಕ್ಕೀಗ. ಆಮೇಲೆ ಈಗಲೇನು ಕಮ್ಮಿ ಡೆಸ್ಟ್ರಾಯ್ ಮಾಡಿಲ್ಲ ಅನ್ಕೋಬೇಡಿ. ಇದು 20 ಗಿಡ ಮತ್ತು ಡ್ರಿಪ್ಪಿನ ಪೈಪ್ ಮತ್ತು 3 ಗೇಟ್ ನಾಶ ಮಾಡಿದೆ. ನಾವು ಇಮಿಡಿಯೇಟಾಗಿ ಲೈಕ್ ಗಿಡಗಳು ಕಟ್ ಮಾಡ್ಕೊಂಡು ಬಡಿತಾರೆ, ಆ ಥರ ಕಟ್ ಮಾಡ್ಕೊಂಡು ಬಡಿದ್ವಿ. ಆಗೆಷ್ಟೋ ಕಂಟ್ರೋಲಿಗೆ ಬಂತು. ಇಲ್ಲ ಅಂತಿದ್ರೆ ಏನಾಗ್ತಿತ್ತು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ದಗಸ್ತಾಯಿತ್ತು. ಅದನ್ನು ನಾನು ಇಷ್ಟು ಒಂದು ಸುಮಾರು ಹಿಂದೆ ಇದ್ದೀನಿ, ಹಂಗೆ ಅಪ್ಪಳಿಸ್ತಾಯಿತ್ತು ಅಲ್ಲಿಂದ ಇಲ್ಲಿಗಿದು. ಬನ್ನಿ ಆರ್ಸೋದು ತೋರಿಸ್ತೀನಿ ನಿಮಗೆ ಈಗ. ನೋಡಿ ಅದು ಹೆಂಗೆ ದಗಸ್ತಾಯ್ತದು. ಬನ್ನಿ ಇಲ್ಲಿ ಈ ಕಡೆ ಒಂದು ಕಡೆಯಿಂದ ಆಫ್ ಮಾಡ್ಕೊಬಂದರು. ಬೆಂಕಿ ಹಾಕೋರು ದಯವಿಟ್ಟು ನೋಡ್ಬಿಟ್ಟು ಹಾಕಿ, ನಿಮ್ಮಿಂದ ಬೇರೆಯವ್ರ ಹೊಲಕ್ಕೆ ಅದು ನಾಶ ಆಗಬಾರ್ದು. ನೋಡಿ ಇಲ್ಲಿ ನಮ್ದು ಹತ್ತತ್ರ ಎಷ್ಟು ಗಿಡಗಳೆಲ್ಲ ಹೊಟ್ಟೋಯ್ತು ಅಂತ. ಹಾಕ್ತಾರೆ, ಮತ್ತು ನೋಡ್ಕೊಂಡು ಹಾಕ್ಕೊಳ್ಳಿ ಪ್ಲೀಸ್. ನೋಡಿ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಇಲ್ಲಿ ಬೆಂಕಿಯೆಲ್ಲ ಆಡ್ಸೋಕ್ಕೆ ಅಂತ. ನಮ್ಮದೇನೋ ಆಡ್ತು. ಈಗ ನೈಟ್ ವಿಷನ್ ತೋರಿಸ್ತೀನಿ ಬನ್ನಿ ಇಲ್ಲಿ. ನೋಡಿ ಇಲ್ಲಿ ನಾನಿದು ನಮ್ಮ ಮನೆಯಿಂದ ತೆಗ್ದಿರೋದು. ಇಲ್ಲಿಗೆ ಅಷ್ಟು ಕಾಣಿಸ್ತಿದೆ ಅಂದರೆ ಆನ್ ಸ್ಪಾಟ್ ಹೆಂಗಿರಲ್ಲ ಇದು. ಯಪ್ಪ ನೋಡಿ ಎಷ್ಟು ತೆಗೆಸ್ತೈತೆ ಇನ್ನೂ ರಾತ್ರಿ ಹೊತ್ತು ಅಂತ. ಸುಮಾರು 8 ಗಂಟೆ ಈಗ ಟೈಮು.